ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಸರ್. ಯಾರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಸರ್ ಸೇವಕ ನಿನ್ನೆ ಕೊಟ್ಟಾರಲ್ರಿ. ನಿಮ್ಮ ರಿಯಾಕ್ಷನ್ ಬೇಕು ಸರ್. ನಮ್ಮ ರಿಯಾಕ್ಷನ್ ನಾವೇನು ಹೇಳ್ರಿ, ಅವ್ರ ಪಾರ್ಟಿ ನಾವು ಬಿ ಜೆ ಪಿ ಅವರು ವಾದ್ರ ಭಾಳ ಚಲೋ ಐತೆ, ಸರ್ಕಾರಿ ವಾದ ಚಲೋ ಐತೆ. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಸರ್ಕಾರಿ ವಾದ ಮಾಡ್ತಾನಪ್ಪ ನೋಡ್ರಿ. ಅಲ್ಲರಿ ಕೈಯಿಂದ ಮಾಡ್ದ ಅದ್ರಿ ಕಾಂಗ್ರೆಸ್ನವರು 70 ವರ್ಷ ಆಯಿತು. ಏನು ಮಾಡ್ತಾರೆ? ಯಾರಿಗೆ ರೀ? ಮುಸಲ್ಮಾನರಿಗೆ, ದಲಿತರಿಗೆ ಏನ್ರಿ ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಜ್ಯದ ಮಾಡ್ತಾರ ಇವರು? ಸ್ವಲ್ಪ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇಟ್ಕೊಂಡಾರ. ಮುಂಡೆಗಳಿಗೆ ತಿಳಿಯಲ್ಲ, ಇವು ಪರಿಜನಿಗೆ ತಿಳಿಯೋದು, ನಮ್ಮ ಮುಸಲ್ಮಾನರಿಗೆ ತಿಳಿಯೋದು. ವೋಟ್ ಬ್ಯಾಂಕ್ ಇದು ಅಷ್ಟೇ. ಸ್ವಲ್ಪ ಅದೇನೋ ಏನು ಈ ಕುರಿಗೆ ಹಸಿ ಮೇವು ತೋರಿಸ್ದಂಗೆ ಮಾಡ್ತಾರೆ. ಕೇಳಿ ಏನು ಮಾಡ್ತೀರಿ? ನಾಳೆ ಕಾಂಗ್ರೆಸ್ನವ್ರು ಬರ್ತಾರೆ, ಲೀಡರ್ಗಳು ಕೇಳಿ. ಅಲ್ಲಪ್ಪ ನಾ ಏನು ಹೇಳಿ ಮರ ಅದನ್ನ ಅವ್ರಿಗೆ ಕೇಳ್ರಿ, ಕಾಂಗ್ರೆಸ್ನವ್ರಿಗೆ ಕೇಳ್ರಿ ಯಾಕೆ ಹೋಗಿದ್ರು ಸಿದ್ದರಾಮಯ್ಯವ್ರ. ನನಗೆ ಕೇಳಿ ಏನು ಬಹುದು ಹೇಳ್ರಿ ಹೇಳವ್ರ. ಹಾಂ ರೀ, ಅಲ್ರಿ ಅದು ಸರ್ಕಾರ ಯಾರ್ದದ? ಅಲ್ರಿ ನಾ ಮೊದಲಿಡಿದು ಹೇಳ್ತೀನಲ್ಲಪ್ಪ. ನೋಡ್ರಿ, ಈ ರಾಜ್ಯದಾಗ ಇಡೀ ರಾಜ್ಯದಾಗ ಫಸ್ಟ್ ದಲಿತರು ಈ ರಾಜ್ಯಕ್ಕೆ ಬೇಕು ಅಂತ ಹೇಳಿದವ್ ರಮೇಶ್ ಜಿಗಜಿಣಗಿ. ಒಬ್ಬರೇ ಬಾಯಿ ಬಿಟ್ಟಾರ ಅಲ್ಲಿ ಹೇಳ್ರಿ ನೋಡೋಣ ಎಂದರೆ ನೀವೇ ಹೇಳ್ರಿ ದಯವಿಟ್ಟು. ಇಷ್ಟು ದಿವಸ ಇದ್ರಿ ಫಸ್ಟ್ ನಾನೇನು 5 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ದಲಿತರು ಈ ರಾಜ್ಯ. ನಾನು ಪಾರ್ಟಿ ಅಂತ ಹೇಳಲಿಲ್ಲ, ಬಿ ಜೆ ಪಿಯವ್ರು ಆಗಬೇಕು ಕಾಂಗ್ರೆಸ್ನವ್ರು ಅಂತ ಹೇಳಲಿಲ್ಲ. ನಾ ಅದನ್ನು ಹೇಳಿನಿ, ಕಾಂಗ್ರೆಸ್ನಾಗ ಮಾಡಿದ್ರು ಕೂಡ ನಾ ಖುಷಿ ಪಡ್ತೀನಿ ಒಬ್ಬ ದಲಿತ ಮುಖ್ಯಮಂತ್ರಿ ಈ ರಾಜ್ಯದ ಆದ ಅಂಥೇಳಿ. ನಾ ಹೇಳಿನಲ್ಲ, ನಾನು ಸಾಹಿತ್ಯನ ಹೇಳ್ತೀನಪ್ಪ. ಇದನ್ನು ಖರ್ಗೆ ಅವ್ರಿಗೆ ಮಾಡ್ಲಿಕ್ಕೆ ಈಗ ಅವಕಾಶ ಅದಾಗ ಅವ್ರು ಮಾಡಬೇಕು, ಅದು ತಿಳಿಬೇಕಲ್ಲ. ಅವ್ರು ನೋಡ್ರಿ, ನಾ ಹೇಳಿನಲ್ಲ, ಅವರು ವಿರೋಧ ಅದ ರೀ ದಲಿತರಿಗೆ ವಿರೋಧ ಅದಾರ ಕಾಂಗ್ರೆಸ್ನವರು. ಆದರೆ ಸುಮ್ಮನೆ ಇವೆಲ್ಲ ಭಾಳ ಕೂಡ್ಯಾವಲ್ಲಿ ಅಂತೇಳಿ ಕಾಂಗ್ರೆಸ್ ಅಂತಾರೆ. ನಾ ಹೇಳಿಲ್ಲ ಲಾಸ್ಟ್ ಟೈಮ್ ನಿಮಗೆ ಹೇಳ್ದ, ಸ್ವಾಭಿಮಾನ ಇದ್ರೆ ದಲಿತರು ಬಿಟ್ಟು ಬರ್ರಿ ಕಾಂಗ್ರೆಸ್ ಅಂತ ಹೇಳಿ. ನಾನು ನಾಗರಬಾವಿನಲ್ಲಿ ಒಬ್ಬ ದಲಿತ ಹುಡುಗನ ಹೀನಾಯಮಾನವಾಗಿ ಕೊಲೆ ಮಾಡಿದ್ದಾರೆ. ಆ ಕೊಲೆ ಬಗ್ಗೆ ನಾನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚರ ವಹಿಸಿ ಸರಿಯಾದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆ ಕೆಲಸವನ್ನು ಸರಿಯಾಗಿ ಮಾಡಬೇಕು ಅಂಥೇಳಿ ನಾನು ನಮ್ಮ ಇಲಾಖೆಯ ಮೇಲೆ ನಾನು ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ.